ಹೊಸ ವರ್ಷಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡೋಕೆ ಜನ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಒಂದು ವಾರದ ಮುಂಚೆಯೇ ನಗರ ಹಾಗೂ ಹೊರವಲಯದಲ್ಲಿ ಪಬ್, ರೆಸ್ಟೋರೆಂಟ್, ರೆಸಾರ್ಟ್ಗಳನ್ನು ಬುಕ್ ಮಾಡುತ್ತಿದ್ದಾರೆ. ನ್ಯೂ ಇಯರ್ಗೆ ಕೌಂಟ್ ಡೌನ್ ಸ್ಟಾರ್ಟ್. ಪಬ್, ರೆಸಾರ್ಟ್ಗಳಿಗೆ ಫುಲ್ ಡಿಮ್ಯಾಂಡ್. ಒಂದು ವಾರದ ಮುಂಚಿತವಾಗಿಯೇ ಬುಕಿಂಗ್. 2026ನ ಗ್ರ್ಯಾಂಡ್ ವೆಲ್ಕಮ್ ಮಾಡುವುದಕ್ಕೆ ನಗರದ ಜನ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಒಂದು ವಾರದ ಮುಂಚೆಯೇ ಹಲವು ಪಬ್, ರೆಸ್ಟೋರೆಂಟ್ಗಳಲ್ಲಿ ಬುಕಿಂಗ್ ಮಾಡ್ತಿದ್ದಾರೆ. ನಗರದ ಹೊರವಲಯದ ರೆಸಾರ್ಟ್ಗಳಲ್ಲೂ ಬುಕಿಂಗ್ ಮಾಡಿಕೊಳ್ತಾ ಇದ್ದು, ಗ್ರಾಹಕರನ್ನ ಸೆಳೆಯಲು ಮಾಲೀಕರು ಡಿಸ್ಕೌಂಟ್ ಸ್ಪೆಷಲ್ ಆಫರ್ಸ್ ನೀಡ್ತಿದ್ದಾರೆ. ಕುಂಬಳಗೂಡು, ಬಿಡದಿ, ಕನಕಪುರ ರಸ್ತೆ, ಏರ್ಪೋರ್ಟ್ ರಸ್ತೆ, ಕೋರಮಂಗಲ, ಎಂಜಿ ರೋಡ್, ಬ್ರಿಗೇಡ್ ರೋಡ್, ತುಮಕೂರು ರಸ್ತೆ ಸೇರಿದಂತೆ ಹಲವು ರೆಸಾರ್ಟ್ಗಳಲ್ಲಿ ಅಡ್ವಾನ್ಸ್ ಬುಕಿಂಗ್ ಆಗ್ತಾ ಇದೆ. ಬಗೆ ಬಗೆಯ ಊಟದ ಜೊತೆಗೆ ಮ್ಯೂಸಿಕ್ ವ್ಯವಸ್ಥೆ, ಫೈರ್ ಕ್ಯಾಂಪ್ಗೆ ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ನಗರದಲ್ಲೂ ಮಧ್ಯರಾತ್ರಿ 2 ಗಂಟೆಯ ತನಕ ಪಬ್, ಬಾರ್, ರೆಸ್ಟೋರೆಂಟ್ ಓಪನ್ ಮಾಡೋಕೆ ಮಾಲೀಕರು ಪೊಲೀಸರಿಗೆ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಈ ಬಾರಿ 1500 ಕೋಟಿ ಬಿಸಿನೆಸ್ ಆಗುವಂತಹ ನಿರೀಕ್ಷೆ ಇದೆ. ಮಾಲೀಕರು ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಬರುವುದು ಸರ್ವೇ ಸಾಮಾನ್ಯ. ನಾವು ಸಾಧಾರಣ 5 ಲಕ್ಷಕ್ಕಿಂತ ಹೆಚ್ಚಿಗೆ ಪ್ರವಾಸಿಗರನ್ನು ನಿರೀಕ್ಷೆಯಲ್ಲಿದ್ದೇವೆ. ಹೀಗಿದ್ದರೂ ಹೊಸತಾದ ಸರ್ಕಾರದ ಪೊಲೀಸ್ ನಿರ್ದೇಶನದಂತೆ ಎಲ್ಲ ಕಾನೂನುಗಳನ್ನು ಪರಿಪಾಲನೆ ಮಾಡಿ ರೆಸಾರ್ಟ್ಗಳು, 5 ಸ್ಟಾರ್ ಹೋಟೆಲ್, ಎಲ್ಲ ಕ್ಲಬ್ಗಳಲ್ಲಿ ಹೊಸ ವರ್ಷ ಆಚರಣೆ ವಿಜೃಂಭಣೆಯಿಂದ ನಡೆಯಲಿದೆ. ವರ್ಷದಂತೆ 1 ಗಂಟೆವರೆಗೆ ಅವಕಾಶ ಇದೆ. 1 ಗಂಟೆ ಒಳಗಡೆ ಎಲ್ಲ ಸಮಾರಂಭವನ್ನು ಮುಗಿಸಬೇಕು ಅಂತ ನಿರ್ದೇಶನ ಮಾಡಿದ್ದಾರೆ. ಇನ್ನು ಎಂಜಿ ರೋಡ್, ಕೋರಮಂಗಲ, ಬ್ರಿಗೇಡ್ ರೋಡ್ ಹಾಗೂ ಇನ್ನಿತರ ಜಾಗಗಳಲ್ಲೂ ಈ ಬಾರಿ ನ್ಯೂ ಇಯರ್ ಹಾಗೂ ಇಯರ್ ಎಂಡ್ ಅದ್ದೂರಿಯಾಗಿ ನಡೆಯಲಿದೆ. ಹಾಗಾಗಿ ಹೋಟೆಲ್ಗಳಲ್ಲೂ ಕೂಡ ರೂಮ್ ಹಾಗೂ ಟೇಬಲ್ಗಳು ಈಗಾಗಲೇ ಬುಕಿಂಗ್ ಆಗಿದೆಯಂತೆ. ಹೋಟೆಲ್ ಟೇಬಲ್ಗಳನ್ನ ಕೂಡ ಇಂತಿಷ್ಟು ಸಮಯದ ಅವಧಿಗೆ ಬೇಕು ಅಂತ ಬುಕಿಂಗ್ ಮಾಡಲಾಗಿದೆ. ಈ ಬಾರಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಅಂತ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಹೋಟೆಲ್ ಉದ್ಯಮಿಗಳು. ತುಂಬಾ ಚೆನ್ನಾಗಿದೆ ಈ ಸಲ. ನಮಗೆ ಬರುವ ಮಾಹಿತಿಗಳ ಪ್ರಕಾರ, ನಮಗೆ ಬರುವ ಕಾಲ್ಗಳ ಪ್ರಕಾರ ರೆಸ್ಟೋರೆಂಟ್ಗಳಲ್ಲಿ ಟೇಬಲ್ ಬುಕ್ ಆಗಿರ್ಬೋದು, ರೂಮ್ಸ್ ಬುಕ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ತುಂಬಾ ಆಲ್ರೆಡಿ ಎಲ್ಲ ಫುಲ್ ಆಗಿದೆ, ಎಲ್ಲ ಬುಕಿಂಗ್ ಆಗಿದೆ. ನಮ್ದು ಕೂಡ ರೂಮ್ಸ್ ಬುಕ್ ಆಗಿದೆ, ರೆಸ್ಟೋರೆಂಟ್ ಕೂಡ ಎಲ್ಲ ಟೇಬಲ್ಗಳು ಬುಕ್ ಆಗಿದೆ. ಒಟ್ಟಾರೆಯಾಗಿ ಬೆಂಗಳೂರು ಹೊರವಲಯದ ರೆಸಾರ್ಟ್ಗಳಲ್ಲಿ ಕುಟುಂಬ ಸಮೇತವಾಗಿ ಹೊಸ ವರ್ಷಾಚರಣೆಗೆ ಹಲವು ಫ್ಯಾಮಿಲಿಗಳು ಬುಕಿಂಗ್ ಮಾಡಿಕೊಳ್ತಾ ಇದೆ. ಕಪಲ್ಸ್, ಫ್ಯಾಮಿಲಿ, ವಿಐಪಿಗಳು ಪ್ರತ್ಯೇಕ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಈ ವರ್ಷವನ್ನ ಮೋಜು ಮಸ್ತಿಯ ಜೊತೆ, ಪ್ರೀತಿ ಪಾತ್ರರ ಜೊತೆ ಈ ಸಮಯವನ್ನ ಕಳೆಯೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ. ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು. ನ್ಯೂ ಇಯರ್ಗೆ ಕೆಲ ದಿನಗಳಷ್ಟೇ ಬಾಕಿ ಇದೆ. ನ್ಯೂ ಇಯರ್ ಪಾರ್ಟಿಗೆ ಬೇಕಾದಂತಹ ತಯಾರಿಗಳನ್ನು ಹೋಟೆಲ್, ಪಬ್, ಬಾರು ಎಲ್ಲರೂ ಕೂಡ ಮಾಡಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಇವತ್ತು ಪೊಲೀಸ್ ಕಮಿಷನರ್ ಹೋಟೆಲ್, ಬಾರ್ ಮಾಲೀಕರ ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಯಿತು ಅನ್ನೋದರ ವರದಿ ಇಲ್ಲಿದೆ. ನ್ಯೂ ಇಯರ್ಗೆ ಪೊಲೀಸ್ ಇಲಾಖೆ ಅಲರ್ಟ್. ಹೋಟೆಲ್, ಪಬ್, ಬಾರ್ ಮಾಲೀಕರ ಜೊತೆ ಸಭೆ. 1 ಗಂಟೆಯೊಳಗೆ ಸೆಲೆಬ್ರೇಷನ್ ಮುಗಿಸುವಂತೆ ಸೂಚನೆ. ಹೊಸ ವರ್ಷಾಚರಣೆಗೆ ಐಟಿ-ಸಿಟಿ ಸಜ್ಜಾಗ್ತಿದೆ. ಹೋಟೆಲ್, ರೆಸ್ಟೋರೆಂಟ್, ಬಾರ್, ಪಬ್ ಮಾಲೀಕರ ಜೊತೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸಭೆ ನಡೆಸಿ ಕೆಲವೊಂದಿಷ್ಟು ಟಫ್ ರೂಲ್ಸ್ ಬಗ್ಗೆ ತಿಳಿಸಿದ್ದಾರೆ. ನ್ಯೂ ಇಯರ್ ದಿನ ಅಂದ್ರೆ ಡಿಸೆಂಬರ್ 31ರ ಮಧ್ಯರಾತ್ರಿ 1 ಗಂಟೆಗೆ ಪಬ್, ಬಾರ್, ರೆಸ್ಟೋರೆಂಟ್ಗಳನ್ನ ಕ್ಲೋಸ್ ಮಾಡಲು ಸೂಚನೆ ನೀಡಲಾಗಿದೆ. ಇದರ ಜೊತೆಗೆ ಯಾರಿಗೂ ಯಾವುದೇ ರೀತಿ ತೊಂದರೆಯಾಗದಂತೆ ಕ್ರೌಡ್ ಕಂಟ್ರೋಲ್ ಮಾಡಬೇಕು. ಹೆಚ್ಚಿನ ಸಿಸಿಟಿವಿಯನ್ನು ಅಳವಡಿಸಬೇಕು. ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ಹೆಚ್ಚಿನ ಕ್ರಮ ವಹಿಸಬೇಕು. ಎಂಟ್ರಿ ಎಕ್ಸಿಟ್ಗಳ ಮಾಡೋದ್ರ ಜೊತೆಗೆ ಫೈರ್ ಸೇಫ್ಟಿ ಬಗ್ಗೆ ಹೆಚ್ಚಿನ ಗಮನ ನೀಡುವಂತೆ ಸೂಚಿಸಲಾಗಿದೆ. ನಾವು ಕೊಡ್ತಾ ಇದ್ದೀವಿ ಕ್ಯಾಮ್ರಾಸ್ದು ಫೀಡ್ಗೋಸ್ಕರ, ನಮ್ಮ ಕಮಾಂಡ್ ರೂಮ್ಗೋಸ್ಕರ ಅದು ಎಲ್ಲ ಸಪ್ಲೈ ಮಾಡಬೇಕು. ಇದೆಲ್ಲ ಸಂಕ್ಷಿಪ್ತವಾಗಿ ನಾವು 30 ಪಾಯಿಂಟ್ಸ್ ಇದೆ ಕೊಡ್ತೀವಿ ನಿಮಗೆ ಡೀಟೇಲ್. ಅದರ ಬಗ್ಗೆ ಅವ್ರಿಗೆ ಎಲ್ಲ ತಿಳುವಳಿಕೆ ಕೊಟ್ಟಿದ್ದೀವಿ. ಅವ್ರ ಕಡೆಯಿಂದ ಕೂಡ ನಾವು ಕೆಲವು ವಿಷಯ ಅವರು ಕೇಳಿದರು. ಎಕ್ಸ್ಟೆನ್ಷನ್ ಆಫ್ ಟೈಮ್ ಬಗ್ಗೆ ನಾವು ಎಕ್ಸ್ಟೆನ್ಷನ್ ಟೈಮ್ ಪ್ರಶ್ನೆ ಇಲ್ಲ, ಅದು 1 ಗಂಟೆ ಏನಿದೆ ಅಲ್ಲಿವರೆಗೆ ಇರ್ತದೆ. ನ್ಯೂ ಇಯರ್ ಆಚರಣೆ ವೇಳೆ ಪಬ್, ಬಾರ್, ರೆಸ್ಟೋರೆಂಟ್ಗಳಲ್ಲಿ ಯಾವುದೇ ರೇವ್ ಪಾರ್ಟಿಗೆ ಅವಕಾಶವಿಲ್ಲ.
ಕೇವಲ ನ್ಯೂ ಇಯರ್ ಸೆಲೆಬ್ರೇಷನ್ ಮಾತ್ರ ಮಾಡಬೇಕಿದೆ. ಜೊತೆಗೆ ಬರುವಂತಹ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸಪರೇಟ್ ವ್ಯವಸ್ಥೆ ಮಾಡಲು ಮಾಲೀಕರಿಗೆ ಸೂಚನೆ ನೀಡಲಾಗಿದೆ. ಇದರ ಜೊತೆಗೆ ಇಲ್ಲಿಗಲ್ ಪ್ರಮೋಷನ್ಗೆ ಅವಕಾಶವಿಲ್ಲ. ಪಬ್ ಬಾರ್ಗಳಲ್ಲಿ ಬೌನ್ಸರ್ ವೆರಿಫಿಕೇಶನ್ ಕಡ್ಡಾಯವಾಗಿ ಇರುವಂತೆ ಸೂಚಿಸಲಾಗಿದೆ. ನ್ಯೂ ಇಯರ್ ಅಂದ್ರೇನೆ ಹಾಡು, ಡ್ಯಾನ್ಸ್, ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರೋದ್ರಿಂದ ಪ್ರಚೋದನಕಾರಿ ಹಾಡನ್ನ ಹಾಕದಂತೆ ಸೂಚಿಸಲಾಗಿದೆ. ನಮ್ಮ ಪೊಲೀಸ್ ಬಗ್ಗೆ ಅವ್ರಿಗೆ ಕೂಡ ಗೌರವ ಇದೆ. ಅವರು ಹೇಳಿದ್ದಾರೆ, ನಾವು ನಮ್ಮದು ಏನು ಹ್ಯಾಶ್ಟ್ಯಾಗ್ ಇದೆ ಸೆಲೆಬ್ರೇಟ್ ರೆಸ್ಪಾನ್ಸಿಬ್ಲಿ, ಅದು ಜವಾಬ್ದಾರಿಯಿಂದ ಆಚರಿಸೋಣ ಅಂತ, ಅದು ಕೂಡ ಅವರು ಕೂಡ ನಮ್ಮ ಜೊತೆಗೆ ಇದರಲ್ಲಿ ಜೊತೆಗಿದ್ದಾರೆ ಅವರು. ಸೊ ಇಷ್ಟೆಲ್ಲ ನಾವು ಹೇಳಿ ಯಾವುದು ಅಹಿತಕರ ಘಟನೆ ಆಗದಂತೆ ನೋಡ್ಕೊಳ್ಳಿಕ್ಕೆ ನಾವು ಅವ್ರಿಗೆ ಮೀಟಿಂಗ್ ಕರೆದಿದ್ದೀವಿ ಮತ್ತು ಸಲಹೆ ಸೂಚನೆ ಕೊಟ್ಟಿದ್ದೀವಿ. ಒಟ್ನಲ್ಲಿ ನ್ಯೂ ಇಯರ್ಗೆ ಕೆಲ ದಿನಗಳಷ್ಟೇ ಬಾಕಿ ಇದೆ. ಯಾವೆಲ್ಲ ರೀತಿ ಸೆಲೆಬ್ರೇಷನ್ ತಯಾರಿ ಮಾಡಿಕೊಳ್ಬೇಕೆಂದು ಪೊಲೀಸ್ ಇಲಾಖೆ ಸುದೀರ್ಘವಾಗಿ ಎಲ್ಲರ ಜೊತೆ ಚರ್ಚೆ ಮಾಡ್ತಿದೆ. ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.